ವಿದ್ಯಾರ್ಥಿಗಳ ಗಣಿತ ಮಾಡ್ರಿ, ಇದನ್ನ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ತಿಳ್ಕೊಂಡು ಮಾಡ್ರಿ, ಇದನ್ನ ನೋಡ್ರಿ. ಸುತ್ತಳತೆ ಬರ್ತಾವ, ನಮ್ಗೆ ವಿಸ್ತೀರ್ಣ ಬರ್ತಾವ ಅಂತ ಅನ್ಬಾರ್ದು. ಹೆಂಗೆ ಎಷ್ಟು ಬುದ್ಧಿ ಸಾಮರ್ಥ್ಯ ಲೆಕ್ಕದ ಇದರಾಗ ಅರ್ಥ ಮಾಡ್ಕೊಡ್ರಿ. ಒಂದು ಆಯತದ ಮತ್ತು ವರ್ಗದ ಸಮಾನ ಪರಿಧಿ 100 ಮೀಟರ್ ಇದೆ ನೋಡ್ರಿ. ವರ್ಗದೂ ಅಷ್ಟೇ ಅದ, ಆಯತದ ಪರಿಮಿತಿನೂ ಅಷ್ಟೇ ಅದ. ಅಂದ್ರೆ ನೀವು ಈಗ ಆಯತದ ಪರಿಮಿತಿನೂ 100 ಮೀಟ್ರ್ ಅಂತ ತಿಳ್ಕೊಬೇಕು, ವರ್ಗದ ಪರಿಮಿತಿನೂ 100 ಮೀಟರ್ ಅದ ಅಂತ ತಿಳ್ಕೊಬೇಕು. ಆಮೇಲೆ ಆಯತದ ಉದ್ದ ಹೆಂಗೆ ಹೇಳ್ಯಾನ ಅನ್ನೋದು ಪ್ರಶ್ನೆ ನಿಮಗೆ ತಿಳಿಸಿ ಹೇಳ್ತಾನ. ಆಯತದ ಅಗಲವು ವರ್ಗದ ಭುಜಕ್ಕಿಂತ 2 ಮೀಟರ್ ಕಡಿಮೆ ಇದೆ. ಹಂಗಾರೆ ನೀವು ವರ್ಗದ ಭುಜ ಕಂಡು ಹಿಡಿಲಿಕ್ಕೆ ಬೇಕು. ಯಾಕಂದ್ರೆ ಆಯತದ ಅಗಲನ್ನ ವರ್ಗದ ಭುಜಕ್ಕೆ ಹೋಲಿಸನಿಲ್ಲ. ಅವಾಗ ನೀವೇನು ಮಾಡಬೇಕು, ವರ್ಗದ ಭುಜವನ್ನು ತಕ್ಕೋಬೇಕು. ವರ್ಗದ ಭುಜ ತಕ್ಕೊಂಡಿಂದ ಅದರಾಗ ನೀವು 2 ಮೀಟರ್ ಕಳೆದ್ರಿ ಅಂತಂದ್ರೆ ಏನು ಬರ್ತದ, ಅಗಲ ಬರ್ತದ. ಆ 2 ಮೀಟರ್ ಕಳೆದಿಂದ ಏನು ಅಗಲ ಬರ್ತದಲ್ಲ, ಆವಾಗ ನೀವು ಆ ಪರಿಮಿತಿ ಒಳಗ ನೀವು ಅಗಲನ್ನ ಕಳೆದ್ರಿ ಅಂತಂದ್ರೆ ಉದ್ದ ಬರ್ತದ. ಹೆಂಗ, ಆ ಪರಿಮಿತಿಯನ್ನ 2ರಿಂದ ಭಾಗಿಸಿ ಅಗಲವನ್ನು ಕಳೆದ್ರಿ ಅಂತಂದ್ರೆ ಉದ್ದ ಬರ್ತದೆ. ಇಷ್ಟನ್ನ ತಿಳಿಸಿ ಹೇಳಿನು. ಆಯತದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಆಯತಾಕಾರದ ಪರಿಮಿತಿ ಮತ್ತು ವರ್ಗಾಕಾರದ ಪರಿಮಿತಿ ಸಮನಾಗಿದೆ. ಆಮೇಲೆ ಆಯತದ ಅಗಲ ಹೇಳ್ಯಾನ. ಅಗಲ ಹೆಂಗೆ ಹೇಳ್ಯಾನ ಅಂದ್ರೆ ವರ್ಗದ ಭುಜಕ್ಕಿಂತಲೂ 2 ಮೀಟರ್ ಕಡಿಮೆ ಇದೆ ಅಂದಾಗ ನೀವು ವರ್ಗದ ಭುಜ ತಗೋಬೇಕಾಗ್ತದೆ. ಆ ವರ್ಗದ ಭುಜದಾಗ ನೀವು 2 ಮೀಟರ್ ಜರ್ ಕಳೆದ್ರಿ ಅಂತಂದ್ರೆ ಏನು ಬರ್ತದೆ, ಆಯತದ ಅಗಲ ಬರ್ತದೆ. ಈಗ ಅರ್ಥ ಆಯ್ತಿಲ್ಲ. ಆಮೇಲೆ ನೀವೇನು ಹಚ್ಕೋಬೇಕು, ಆಯತದ ಪರಿಮಿತಿ 100 ಹಚ್ಕೋಬೇಕು. 100 ಹಚ್ಕೋಬೇಕು. ಯಾಕಂದ್ರೆ ಅದು ಅಗಲೂ ಅಷ್ಟೇ ಅದ, ಇದು ಆಯತದ ಸುತ್ತಳತೆನೂ ಅಷ್ಟೇ ಅದ, ವರ್ಗದ ಸುತ್ತಳತೆನೂ ಅಷ್ಟೇ ಅದ. ಆದರೆ ಆಯತದ ಪರಿಮಿತಿ ಎಷ್ಟಿರ್ತದ, 100 ಅದ. ಅದನ್ನು ನೀವು 2ರಿಂದ ಭಾಗಿಸಿ ಅಗಲನ್ನು ಕಳೆದರಿ ಅಂದ್ರೆ ಉದ್ದ ಬರ್ತದೆ. ಉದ್ದು ಸಿಕ್ತು, ಅಗಲು ಸಿಕ್ತು, ವಿಸ್ತೀರ್ಣ ಕಂಡು ಹಿಡಿಯಿರಿ. ಇಷ್ಟು ತಿಳಿಸಿ ಹೇಳಿದಿಂದ ಎಷ್ಟೋ ವಿದ್ಯಾರ್ಥಿಗಳು ಮಾಡೋರು ಇರ್ತಾರೆ. ನಾ ದೂರ ಸರದನು ನೀವು ಮಾಡಿರಿ, ನಾ ಆಮೇಲೆ ತಿಳಿಸ್ತಾನೆ ನೋಡ್ರಿ. ಎಲ್ಲರೂ ವಿಡಿಯೋಗಳನ್ನು ಸರಿಯಾಗಿ ಪ್ರಶ್ನೆ ಓದ್ಕೋರಿ. ಇಂಥ ಗಣಿತಗಳನ್ನು ನೀವು ಕಲ್ತರಿ ಅಂದ್ರೆ ನವೋದಯದ ಗಣಿತಗಳು ಕಣ್ಣು ಮುಚ್ಚಿ ಪಾಸ್ ಆಗ್ತೀರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಈಗ ನಾವು ಆಯತದ ಅಗಲ ಕಂಡು ಹಿಡಿಬೇಕಾಗ್ಯದ. ಅಂದ್ರೆ ವರ್ಗದ ಭುಜ ತಕ್ಕೋಬೇಕಲ್ಲ. ಓಕೆ, ವರ್ಗದ ಪರಿಧಿ ಅಂದ್ರೆ ಒಂದೇ, ಸುತ್ತಳತೆ ಅಂದ್ರೆ ಒಂದೇ. ವರ್ಗದ ಪರಿಧಿ ಬರೋಬ್ಬರಿ 100 ಮೀಟರ್. ಈಗ ವರ್ಗದ ಭುಜ ತಕ್ಕೋರಿ ನೋಡಿ. ವರ್ಗದ ಭುಜ ಬರೋಬ್ಬರಿ ಪರಿಧಿ ಅಂದ್ರು ಒಂದೇ, ಸುತ್ತಳತೆ ಅಂದ್ರು ಒಂದೇ. ಪರಿಧಿ ಸರ್ವಾಸ ಬಾಗಲೆ 4. ಪರಿಧಿ ಎಷ್ಟದ, 100 ಅದ. ಸರ್ವಾಸ ಬಾಗಲೆ 4. 4 ಒಂದಲೆ 4 25 ಬರೋಬ್ಬರಿ ಏನಾಯ್ತು, 25 ಏನು ಬಂತು, ವರ್ಗದ ಭುಜ ಬಂತು. ವರ್ಗದ ಭುಜ ಬರೋಬ್ಬರಿ, ಸರಿಯಾಗಿ ಅರ್ಥ ಮಾಡ್ಕೋರಿ ಗಣಿತ. ವರ್ಗದ ಭುಜ ಬರೋಬ್ಬರಿ 25, ವರ್ಗದ ಭುಜ 25 ಮೀಟರ್. ಓಕೆ, ಈಗ ನಿಮಗೆ ಅಗಲ ಕಂಡು ಹಿಡಿಬೇಕು ನೀವು ನೋಡಿ. ವರ್ಗದ ಭುಜ ತಕ್ಕೊಂಡ್ರಿ. ಈಗ ನೀವು ಅಗಲಿ ಆಯತದ ಅಗಲ ಏನು ಹೇಳ್ಯಾನ, ವರ್ಗದ ಭುಜಕ್ಕಿಂತಲೂ 2 ಮೀಟರ್ ಕಡಿಮೆ ಅದ ಅಂತ ಹೇಳ್ಯಾನ. ಅಂದ್ರೆ ಎಷ್ಟು ತಿಳ್ಕೊಂಡ್ರಿ ನೀವು, ವರ್ಗದ ಭುಜಕ್ಕಿಂತಲೂ 2 ಮೀಟರ್ ಕಡಿಮೆ ಆಗ್ಯದ ಅಂತಂದ್ರೆ ಅಗಲ, ಆಯತದ ಅಗಲ ಬರೋಬ್ಬರಿ ನಿಮಗೆ ಈಜಿಯಾಗಿ ಗೊತ್ತಾಗ್ಬಿಡ್ತದ. ಆಯತದ ಅಗಲ ಬರೋಬ್ಬರಿ ವರ್ಗದ ಭುಜಕ್ಕಿಂತ
ಕ್ಕಿಂತಲೂ 2 ಮೀಟರ್ ಕಡಿಮೆ ಅದ ಅಂದ್ರೆ ನೀವು 2 ಮೀಟರನ್ನು ಕಳಿಬೇಕು. ನೋಡ್ರಿ ವರ್ಗದ ಭುಜ ಎಷ್ಟದ? 25 ಅದ. 25ರಾಗ 2 ಕಳೆದ್ರಿ ಅಂದ್ರೆ ಎಷ್ಟಾಯ್ತು? 23 ಮೀಟರ್ ಆಯ್ತು. ಆಯತದಾಗಲ್ಲಿ ಸಿಕ್ಕದೀಗ. ಆಯತದ ಪರಿಧಿ ಹಚ್ಕೋರೀಗ. ಆಯತದ ಪರಿಧಿ ಬರೋಬರಿ ಆಯತದ ಪರಿಧಿ ಬರೋಬರಿ ಆಯತದ ಪರಿಧಿ ಬರೋಬರಿ ಆಯತದ ಪರಿಧಿ ಬರೋಬರಿ 100 ಮೀಟರ್. ಆಯತದ ಪರಿಧಿ ಎಷ್ಟದ? 100 ಮೀಟರ್ ಅದ. ಆಮೇಲೆ ಆಯತದ ಉದ್ದ ಬರೋಬರಿ ಆಯತದ ಬಹಳ ಶಾರ್ಟ್ ಮೆಥಡ್ ಇದು. ಆಯತದ ಉದ್ದ ಬರೋಬರಿ ಪರಿಧಿ ಭಾಗಿಲೆ 2 ಮೈನಸ್ ಅಗಲ. ಇದನ್ನು ನೀವು ಸರಿಯಾಗಿ ನೆನ್ಪಿಟ್ಕೋಬೇಕಿದು ಸೂತ್ರ ಭಾಳ ಇಂಪಾರ್ಟೆಂಟ್. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಏನು? ಆಯತದ ಉದ್ದ ಬರೋಬರಿ ಪರಿಧಿಗೆ 2ರಲ್ಲಿ ಭಾಗಿಸಿದಿಂದ ಏನು ಬರ್ತದ? 2 ಉದ್ದ 2ರಲ್ಲಿ ಭಾಗಿಸಿದ್ರೆ ಏನು ಬರ್ತದ? 1 ಉದ್ದ 1 ಅಗಲದ ಮೊತ್ತ ಬರ್ತದ. ಅದನ್ನು ತಿಳ್ಕೊಬೇಕು ನೀವು. ಬರೋಬರಿ 100 ಸರಾಸ್ ಬಾಗಿಲೆ 2 1ಲೆ 2 50ಲೆ. ಈ 50 ಮೀಟರ್ ಏನಿದು? ಇದು 50 ಮೀಟರ್ ಮೈನಸ್ ಎಷ್ಟದ? 23 ಕಳಿಬೇಕು. ಮೈನಸ್ 23 ಆಗಲ್ಲ 23 ಕಳಿಯಬೇಕು ನೀವು. 50 ಏನಿದು? 1 ಉದ್ದ 1 ಅಗಲ ಇರ್ತದೆ. ಇದ್ರಾಗ 1 ಉದ್ದ ಅಗಲ ಇರ್ತದೆ. ಆಯತಕ್ಕೆ ನೀವು 2ರಲ್ಲಿ ಪರಿಧಿಗೆ 2ರಲ್ಲಿ ಭಾಗಿಸಿದ್ರೆ ಏನು ಬರ್ತದೆ? 1 ಉದ್ದ 1 ಅಗಲದ ಮೊತ್ತ ಬರ್ತದ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಅಂದ್ರೆ ಗಣಿತ ತಿಳಿತಾವ. ಪ್ರತಿಯೊಂದು ಪರ್ಟಿಕ್ಯುಲರ್ ಗುರ್ತಿರ್ಬೇಕು ಗಣಿತಗಳು. ಆಯ್ತದಾಗಲ್ಲ ವರ್ಗದ ಭುಜದಾಗ 2 ಮೀಟರ್ ಕಳೆದ್ರಿ 23 ಮೀಟರ್ ಆಯ್ತದಾಗಲ್ಲ ಬಂತು. ಆಯ್ತದ ಪರಿಧಿ 100 ಮೀಟರ್ ಅಂತ ಹಚ್ಕೋಬೇಕು. ಈಗ ನೀವು ಆಯ್ತದ ಉದ್ದ ಬರೋಬ್ಬರಿ ಪರಿಧಿ ಬಾಗಿಲೆ 2 ಮೈನಸ್ ಆಗಲ್ಲ. ಪರಿಧಿ ಅಂದ್ರೆ 100 ಅದ. ಅದಕ್ಕೆ 2ರಲ್ಲಿ ಭಾಗಿಸಿದ್ರೆ 50 ಬಂತು. 50ರಾಗ ಏನಿರ್ತದ? ಉದ್ದ 1 ಇರ್ತದ, ಅಗಲ 1 ಇರ್ತದ. ಆ 50ರೊಳಗೆ ನೀವು ಅಗಲನ್ನ ಕೆಳದ್ರಿ ಅಂತಂದ್ರೆ ಏನು ಬರ್ತದ ನೋಡ್ರಿ? 27 ಮೀಟರ್. ಏನು ಉದ್ದ? ಆಯತದ ಉದ್ದ ಬರೋಬ್ಬರಿ ಎಷ್ಟು ಬಂತು? ಆಯತದ ಉದ್ದ 27 ಮೀಟರ್ ಬಂತು. ಆಯತದ ವಿಸ್ತೀರ್ಣ ಬರೋಬ್ಬರಿ ಸೂತ್ರ ಏನದ? ಉದ್ದ ಗುಂಡ್ಲೆ ಅಗಲ. ಒಂದ್ಸಲ ನೀವು ನೋಡ್ರಿ ಇಂಥ ಗಣಿತಗಳನ್ನ ಕಲ್ತಿರಿ ಅಂದ್ರೆ ಏನು ನವೋದಯ ಕಣ್ಮುಚ್ಚಿ ಪಾಸ್ ಆಗ್ತೀರಿ ನೀವು. ಇವೆಲ್ಲ ಬ್ಯಾಂಕಿನ ಪರೀಕ್ಷೆದ ಬರ್ತಾವ. ಸೈನಿಕ್ ಸ್ಕೂಲ್ನಾಗ ಬೀಳುತ್ತಿದ್ದು. ಆಮೇಲೆ ಉದ್ದ ಎಷ್ಟದ? 27 ಅದ ಗುಂಡ್ಲೆ 23. 207 ಮಾಡ್ಬೇಕು. ಯಾಕಂದ್ರೆ ಲೆಕ್ಕ ತಪ್ಪಬಾರ್ದು. 207 ಯಾಕಂದ್ರೆ ಗಣಿತ ಏನಿರೋದು 7 3 21 7 14 1 2 16 207 161 1 ಕೈಲ ಬಂತು 16. 202 46 6 6 12 4 1 2 6 621 ಚದರ ಮೀಟರ್. ಸರಿಯಾಗಿ ಉತ್ತರ ಸರಿಯಾಗಿ ಕರೆಕ್ಟ್ ಅದನ್ನು ಇಲ್ಲೋ ನೋಡಿಕೊಂಡು ನೀವು ಆನ್ಸರ್ ಅಂತ ಬರಿಬೇಕು. ಸರಿಯಾಗಿ ನೋಡ್ರಿ ಅದನ್ನ ಹೇಳ್ದಂಗೆ ಬಂದದ ಇಲ್ಲೋ, ನಿಮ್ಮದು ಉತ್ತರ ಅಷ್ಟು ಬಂದದಿಲ್ಲೋ ನೋಡಿಕೊಂಡು ಆಮೇಲೆ ಅದನ್ನು ನಾನು ಆಫ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೋಬೇಕು. ಏನು ಕೇಳ್ಯಾನವ ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಫೇರ್ದಾಗ ಬರ್ಕೋರಿ. ನೋಡಿ ಕಚ್ಚಾ ಅಳಗಿಸ್ತದ, ಚಂದ ಕಾಣಿಸ್ಬೇಕು ಗಣಿತ. ಅವು ಕಾಣಿಸ್ತಾವ ನಿಮ್ಗೆ ಹೆಂಗಾದ್ರು. ಚದರ ಮೀಟರ್ ಏನು ಕೇಳ್ಯಾನವ? ವಿಸ್ತೀರ್ಣ ಬರೋಬರಿ ಎಷ್ಟು ಬಂತು? 621 ಚದರ ಮೀಟರ್ ಬಂತು. ಏನು ಕೇಳ್ಯಾನವ? ಆಯತದ ಭುಜ ಕಂಡು ಹಿಡ್ದಂಗೆ ಆಯ್ತು. ಭುಜ ಎಷ್ಟು ಬಂತು?
ಉದ್ದ 27 ಆಯ್ತು, ಅಗಲ 23 ಆಯ್ತು. ಹೆಂಗೆ ತೆಗೆದ್ರೆ ನಿಮ್ಗೆ ಗುರ್ತಾಯ್ತು. ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಆಗಲ್ಲ. ಇದು ಎಷ್ಟು ವಿಶೇಷವಾದಂಥ ಗಣಿತದ ಅಂದ್ರೆ ಇಂಥ ಗಣಿತಗಳನ್ನು ನೀವು ನೋಡ್ರಿ. ಆಮೇಲೆ ಈ ವಿಸ್ತೀರ್ಣ ಸೂತ್ರದ ಲೆಕ್ಕಗಳು ಅಂದ್ರೆ ಕನಿಷ್ಠ ಒಂದು 40-50 ಹಾಕಿರ್ತಾನ. ಒಂದೊಂದು ರೀತಿಯಿಂದ ಒಂದೊಂದು ಚೇಂಜ್ ಇರ್ತಾವೆ. ಆಮೇಲೆ ಇಂಥ ಬಿರಿಯಾನು ಗಣಿತಗಳನ್ನು ನೀವು ಬರ್ತಿದ್ದ ಮುಂದೆ ಸರ್ಸೆ ಬಿಡುದು. ಅದನ್ನು ಉದ್ದಗೊಂಡ್ಲೆ ಆಗಲ್ಲ, ಬರ್ತದ ಮುಂದಿಂದು ಉದ್ದವಾಗಲ್ಲದ 2ರಷ್ಟಿದೆ ಬಂತು, ಅದನ್ನು ನೋಡ್ಬೇಕು. ಉದ್ದ ಆಗಲ್ಲ 4ನೇ ತೆಗೋ, ವಿಸ್ತೀರ್ಣ ಬರೋಬರು ಉದ್ದಗೊಂಡ್ಲೆ ಆಗಲ್ಲ 4ನೇ ತೆಗೋ ಅಂಥವ ದಶಮಾಂಶ ಬಂದಿರ್ತಾವಲ್ಲಿ. ಈಗ ನೀವೇನು ಮಾಡ್ತೀರಿ, ಉದ್ದಾಗೊಂಡ್ಲೆ ಆಗಲ್ಲ ಗುರ್ತದ ನಮ್ಗೆ ಸುತ್ತಳತೆ, ಅದು ದಶಮಾಂಶ ಇರ್ತದ ಅಲ್ಲಿ ಭುಜದೊಳಗೆ, ಅಥವಾ ಭಿನ್ನ ರಾಶಿ ಒಳಗೆ ಇರ್ತದ. ಏನಾದರೂ ಒಂದು ವಿಶೇಷ ಸಣ್ಣ ನೀವು ಪ್ರಾರಂಭದಿಂದ ಏನಂದ್ರೆ ಸಣ್ಣ ಬಂದಿರ್ತಾವೆ, ಮುಂದೆ ಬರ್ಬರ್ತ ಏನಿರ್ತದೆ ದಶಮಾಂಶದಾಗ ಇರ್ತಾವ, ಭಿನ್ನ ರಾಶಿ ಒಳಗೆ ಇರ್ತಾವ, ಬೀಜೋಕ್ತಿ ಪದದಾಗ ಇರ್ತಾವ ಸುತ್ತಳತೆಗಳು. ಅದಕ್ಕೆ ಎಲ್ಲ ಗಣಿತಗಳನ್ನು ನೀವು ಏನು ಮಾಡಬೇಕು, ಒಂದು ರೌಂಡ್ ಕಣ್ಣು ಹಾಯಿಸಿಬಿಡಬೇಕು. ಅಂದರೆ ಏನಾಗ್ತದೆ, ನಿಮಗೆಲ್ಲ ಗಣಿತಗಳು ಅನುಭವ. ಏನು ನೀವು ಅಪ್ ಟು 10th ಲೆವೆಲ್ ಕಣ್ಣು ಮುಚ್ಚಿ ನೀವು, ಇದು ನ್ಯಾಚುರಲ್ ವಿಡಿಯೋ ಕೋಚಿಂಗ್ ಕ್ಲಾಸ್ ಇದು. ಈಗ ಸಡನ್ ಆಗಿ ನಾ ಈ ಕಡೆ ಸರಿತನಲ್ಲ, ಮ್ಯೂಟ್ ಮಾಡಿ ನೀವು ಫೇರ್ದಾಗ ಬರ್ಕೊಂಡು ಬಿಡ್ರಿ. ಇನ್ನೊಂದು ಇದನ್ನು ಆಪ್ರೇಟಿಂಗ್ ಸಿಸ್ಟಮ್ ಹೆಂಗದ ಅಂತಂದ್ರೆ, ಪ್ರಶ್ನೆ ಬಂತಂದ್ರೆ ಫಸ್ಟ್ ನೀವು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಬಿಡಿಸ್ರಿ. ಯೂಟ್ಯೂಬ್ ಚಿದ್ರಾಗ ಬರ್ತದೆ, ಆಂಡ್ರಾಯ್ಡ್ ಟಿವಿಯಾಗ ಬರ್ತದೆ, ಅಲ್ಲಿ ಮ್ಯೂಟ್ ಮಾಡಿರಿ. ಬಿಡಿಸೋದಾದ್ರಿಂದ ಮ್ಯೂಟ್ ತೆಗೀರಿ, ನಾ ಬಂದು ತಿಳಿಸ್ತನು ನೋಡ್ರಿ. ನೋಡೋದಾದ್ರಿಂದ ಮತ್ತೆ ರೀಫ್ರೆಶ್ ಮಾಡಿರಿ, ಮತ್ತೆ ಪ್ರಶ್ನೆ ಬಂದಿರ್ತದೆ ಹೊಳ್ಳಿ ಬಿಡಿಸ್ರಿ. ಭಾಳ ಅಭ್ಯಾಸ ರಿವಿಷನ್ ಆಗ್ತದೆ. ಸಬ್ಸ್ಕ್ರೈಬ್ ಆಗಿರಿ, ಅಭ್ಯಾಸ ಉಪಯೋಗ ತಗೋರಿ. ನಿಮ್ಮ ಸಂಬಂಧ ಇಷ್ಟು ಕಷ್ಟಪಟ್ಟು ನಾ ಮಾಡ್ತಿರ್ತಾನೋ ಎಲ್ಲರೂ ಉಪಯೋಗ ತಗೊಂಡು ಚೆಂದಾಗಿ ಇದನ್ನ ರಿಸಲ್ಟ್ ಮಾಡಿರಿ. ಪಾಲಕರಿಗೆ ಖುಷಿ ಬರಬೇಕು, ಶಿಕ್ಷಕರಿಗೆ ಖುಷಿ ಬರಬೇಕು. ನೀವು ಎಷ್ಟು ಅಭ್ಯಾಸ ಮಾಡ್ತೀರಿ ಶಿಕ್ಷಕರಿಗೆ ಭಾಳ ಖುಷಿ ಆಗ್ತದೆ, ಅವ್ರಿಗೂ ಒಂದು ಸ್ವಲ್ಪ ಶ್ರಮ ಕಡಿಮೆ ಆಗ್ತದೆ. ಇದರಿಂದ ಜೋಶಿ ಸರ್ ವಿಡಿಯೋ ನೋಡಿ ಬಂದಿ ಅಂದ್ರೆ ನಮಗೆ ಕೆಲಸದ ಭಾರ ಕಡಿಮೆ ಆತಪ್ಪ, ಶಾಣೆ ಆಗ್ತೀನಿ ತಗೋ, ಅಭ್ಯಾಸ ಮಾಡಿರಿ. ಎಲ್ಲ ಟೀಚರ್ಗಳು ಜೋಶಿ ಸರ್ ವಿಡಿಯೋ ಕೋಚಿಂಗ್ ಕ್ಲಾಸ್ ಇಷ್ಟು ಅನ್ನೋಕೆ ನಂಬರ್ ಅಭ್ಯಾಸ ಮಾಡಿ ಬರ್ರಿ ಅಂತ ಹೇಳುವಂಥ ಪರಿಸ್ಥಿತಿ. ನಾ ಅಷ್ಟು ಚಂದ ಕಲಿಸೀನಿ, ಶಿಕ್ಷಕರು ಹೇಳ್ತಾರೆ, ಅವರು ಕಾಳಜಿ ತಗೋತಾರೆ. ಎಲ್ಲರೂ ಕಾಳಜಿ ತಗೊಂಡ್ರೆ ಇದಕ್ಕೆ ಬೆಲೆ ಇರ್ತದೆ. ಇದು ಭಾಳ ಇಂಪಾರ್ಟೆಂಟ್. ಎಲ್ಲರೂ ಕಾಳಜಿ ತಗೋತಾರೆ, ಇದಕ್ಕೆ ಶಿಕ್ಷಕರು ತಗೋತಾರ. ಯಾಕೆ ಶಿಕ್ಷಕರು ಭಾರ ಕಡಿಮೆ ಮಾಡಿನ, ಅವರು ಮೊದಲು ನೋಡ್ತಾರ, ಮೊದಲು ಕಾಳಜಿ ಮಾಡ್ತಾರ. ನೀವು ಮಾಡ್ರಿ, ಚೆಂದಾಗಿ ನೋಡ್ರಿ. ಇದನ್ನು ಗಣಿತ ಫೇರ್ದಾಗ ಬರ್ಕೋರಿ. ಭುಜವನ್ನು ಆಯತದ ಭುಜವನ್ನು ಕಂಡಿಡ್ರಿ ಅಂದ್ರೆ 23 ಅಗಲಾತು, ಉದ್ದ 27 ಆತು, ವಿಸ್ತೀರ್ಣ. ಇದನ್ನ ಅತಿ ಶಾರ್ಟ್ ಮೆಥಡ್ದಾಗ ತಿಳಿಸನ್. ಇದು ಬೀಜಗಣಿತದಾಗ ಭಾಳ ದೊಡ್ಡದು ಹೋಗ್ತದ, ಬೇಡ. ಅದನ್ನ ಮುಂದೆ ನಿಮಗೆ ಮುಂದೆ ಯಾವಾಗಾರ ಬಂದಾಗ ಅದನ್ನು ಹಾಕ್ತಾನಂತ ನೋಡಿ. ಆಯತದ ಉದ್ದ ನನ್ನ ನೀಟ್ ಬೇಕು ಅಭ್ಯಾಸ. ನೋಡ್ರಿ ಎಷ್ಟು ಚಂದ ತಿಳಿಸಿ ಹೇಳಿರ್ತಾನಲ್ಲ, ನೀವು ನೋಡ್ರಿ ಎಷ್ಟು ಚಂದ ಬರ್ತಾವ ಗಣಿತಗಳನ್ನ. ಎಲ್ಲ ಬರೆಯಲ್ಲಿ ಹೆಚ್ಚು ಕಡಿಮೆ ಆಗಿರ್ತಾವ. ನೀವು ನೋಡ್ತ ಬರ್ರಿ, ಚೆಕ್ ಮಾಡ್ತ ಬರ್ರಿ. ಎಲ್ಲರ ತಪ್ಪಿದ್ರು ಸದ್ಯಕ್ಕೆ ನೀವೇ ತಿದ್ಕೋರಿ, ಫೇರ್ನ ಬರ್ಕೋರಿ.